ಕೇಳ್ದೆ ನನ್ನ ರೂಮ್ ಒಳಗಡೆ ಬಂದಿದ್ದಲ್ಲೇ ನನಗೆ ಸರಿ ಸಂಭವ ಕೂತ್ಕೊಂಡು ನನಗೆ ಉಪದೇಶ ಮಾಡ್ತೇನೆ. ಏನೇ, ನಿನ್ನಿಂದ ನಾನು ಭಗವದ್ಗೀತೆ ಪುರಾಣನ ಕಲಿಬೇಕಾ? ಅಲ್ಲ ನೋಡು, ಅರ್ಜುನ ನಿನ್ನ ಮದುವೆ ಆಗಕ್ಕೆ ಇಷ್ಟಪಟ್ನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಒಪ್ಕೊಂಡಿದ್ದೀನಿ. ಅದನ್ನೇ ಸದ್ರ ಮಾಡ್ಕೊಂಡು ನನ್ನ ತಂಟೆಗೆ ಬಂದ್ರೆ ನಿನ್ ಜನ್ಮ ಜಾಲಾಡ್ಬಿಡ್ತೀನಿ. ಹುಷಾರ್. ಈ ಮನೇಲಿರೋರ್ದೆಲ್ಲ ಒಂದ್ ಸ್ವಭಾವ ಆದ್ರೆ ನನ್ ಸ್ವಭಾವನೇ ಬೇರೆ. ಸುಮ್ನೆ ಇಲ್ಲಿಂದ ಹೊಟ್ಟೋಗು. ಮೊಮ್ಮಗ ಮೊಮ್ಮಗ ಅಂತೀರ. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಬಂಡ ಜನ್ಮ ನಿಂದು. ಏಳೆ ಮೇಲೆ ಏಳೆ ಮೇಲೆ ನೋಡು, ನೀನಾಗ್ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕುತ್ಕೆ ಹಿಡ್ದು ಆಚೆ ತಳ್ತೀನಿ. ಕೇಳಲ್ಲ ಅಲ್ವಾ ನೀನು? ಎದಳೆ ಮೇಲೆ. ತೋರಿದ್ರದವಳು ನೆಮ್ಮದಿಯಾಗಿ ಕೂತ್ಕೊಂಡು ಪಾರಾಯಣ ಮಾಡ್ತಿದ್ರೆ ಆಡೋದವಳು ಬಂದು ನನ್ನ ತಲೆ ಕೆಡಿಸ್ತಾಳೆ. ಎಲ್ಲಿಂದ ಬರ್ತಾರೋ ಏನೋ. ಛೇ, ಸತ್ತೋಗು ಸತ್ತೋಗು.